ಅಂದ್ರೆ ಹೀಗಾಗುತ್ತೆ ಅಂತ ಮೊದ್ಲೇ ಗೊತ್ತಿತ್ತು ಅಲ್ವಾ ನಿನಗೆ? ಅಯ್ಯೋ ಇಲ್ಲ ಸರ್, ಡೌಟ್ ಬಂದು ಗೆಸ್ ಮಾಡಿದೆ ಅಷ್ಟೇ. ನೀನು ಮಾತಾಡೋದು ನೋಡ್ತಿದ್ರೆ ಆ ಮದ್ವೆ ಹುಡುಗಿನ ನೀನೇ ಹೊರಗೆ ಕಳ್ಸಿರೋ ಹಾಗಿದೆ. ರಾಮ ನನ್ಗೆ ಯಾವ ವಿಷಯನೂ ಗೊತ್ತಿಲ್ಲ ಸರ್. ಹೊರಗೋಗಿದ್ದು ಮದುಮಗಳಲ್ಲ, ಗೋಣಿ ಚೀಲದಲ್ಲಿ ಇವ್ನ ಹೆಂಡತಿ. ಮತ್ತೆ ಸ್ವರ್ಗಕ್ಕೆ ಹೋದ್ಲೋ ನರಕಕ್ಕೆ ಹೋದ್ಲೋ? ಓಕೆ, ಮದ್ವೆ ಇಲ್ಲ ಅಂದಮೇಲೆ ನಿಂಗಿಲ್ಲೇನು ಕೆಲಸ ಇಲ್ಲ ಅಲ್ವಾ? ಬಾ ಮನೆಗೆ ಹೋಗೋಣ. ಖಂಡಿತ ಹೋಗೋಣ ರೀ, ಈಗಲೇ ಮನೆಗೆ ಹೋಗೋಣ. ಆಂಟಿ, ಇನ್ಯಾವತ್ತೂ ಗಂಗನ ಇಂಥ ಕೆಲಸದಲ್ಲಿ ಇನ್ವಾಲ್ವ್ ಮಾಡಬೇಡಿ. ದಯವಿಟ್ಟು ಪ್ರೆಗ್ನೆಂಟ್ ಇರೋಳಿಗೆ ಕಷ್ಟ ಕೊಡಬೇಡಿ. ಅದು ಇಲ್ಲ ರೀ, ಇನ್ಯಾವತ್ತೂ ನಾನು ಬೇರೆ ಕೆಲಸಕ್ಕೆ ತಲೆ ಹಾಕಲ್ಲ. ನಿಮಗೆ ಹೇಳ್ದೆ ಯಾವ ಕೆಲಸನೂ ಮಾಡಲ್ಲ, ನಿಮ್ಮ ಜೊತೆಗೆ ಇರ್ತೀನಿ. ಅದಕ್ಕೆ ಇಷ್ಟು ಕೆಲಸ ಮಾಡಿದ್ದು. ಯಾವ ಕೆಲಸ? ಅಂದರೆ ನಿಮಗೆ ಹೇಳ್ದೆ ಮಾಡಿರೋ ಕೊನೆ ಕೆಲಸ ಇದೆ ಅಂತ ಹೇಳಿದ್ದು. ಇನ್ಮೇಲೆ ಈ ಮನೆ ಕಡೆನೂ ಬರಲ್ಲ, ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಪ್ರಾಮಿಸ್. ಈ ಪ್ರಾಮಿಸ್ನ ನೀನು ಎಷ್ಟು ದಿನ ಉಳಿಸ್ಕೋತೀಯ ಅಂತ ನಾನು ನೋಡ್ತೀನಿ. ಹೊರಡೋಣವಾ? ಬನ್ನಿ ಬನ್ನಿ. ಬಾಯ್ ಮಾಮ್. ಗಂಗಾ, ಹೊಸದಾಗಿ ಮಾಮ್ ಏನು? ನಾನು ಹೇಗೆ ಕರೆದ್ರು ಅಮ್ಮಂಗೆ ಓಕೆ. ನೀನು ಅಮ್ಮ ಅಂತಾನೆ ಕರಿ, ಹೊಸದಾಗೆಲ್ಲ ಬೇಡ, ಮತ್ತೆ ಡೌಟ್ ಬರೋದು ಬೇಡ. ಸರಿ, ಇನ್ನು ಹೊರಡಬೇಕು. ಅತ್ತೆ ಮಾವ, ನೀವು ಬರ್ತೀರಾ ಇಲ್ಲ ಏನಾದರೂ ಕೆಲಸ ಇದೆಯಾ? ಮದ್ವೆನೇ ಹೇಳ್ದಿದ್ಮೇಲೆ ಕೆಲಸ ಏನಿರುತ್ತೋ ನಾವು ಬಂದ್ಬಿಡ್ತೀವಿ. ಇನ್ನು ನಮಗೂ ಈ ಮನೆ ಅಗತ್ಯ ಇಲ್ಲ ಜೈ. ಎಲ್ರೂ ಒಂದೇ ಸಲ ಆಂಟಿನ ಬಿಟ್ಟು ಹೊರಟಿರೋ ಹಾಗಿದೆ. ಓಕೆ ಆಂಟಿ, ಇನ್ನ ಹೊರಡ್ತೀವಿ. ನೀವು ಗಂಗನ ನೋಡಬೇಕು ಅಂದ್ರೆ ನೀವೇ ನಮ್ಮ ಮನೆಗೆ ಬನ್ನಿ. ಬಾಯ್ ಆಂಟಿ, ಬನ್ನಿ. ಇವತ್ತಿಗೆ ಈ ಮನೆಗೂ ನನಗೂ ಲಿಂಕ್ ಕಟ್. ನಾನು ಜೈ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿದ್ಯಾ ಚಂದ್ರಿಕಾ, ಈ ಮನೆಗೂ ಅವಳಿಗೂ ಋಣ ಮುಗೀತು ಅಂತ ನಿತ್ಯ ಹೇಗೆ ನೋಡ್ತಿದ್ದಾಳೆ. ಇವತ್ತು ಈ ಮನೆಗೂ ಇವಳಿಗೂ ಋಣ ಮುಗ್ದಿದೆ, ಮುಂದೊಂದು ದಿನ ಈ ಭೂಮಿ ಋಣನೂ ಮುಗ್ದು ಹೋಗುತ್ತೆ. ಬಾಯ್ ಅಮ್ಮ. ಬಾ ಗಂಗಾ, ನೀವು ಬನ್ನಿ ಅತ್ತೆ. ಏನಾಯ್ತು ಗಂಗಾ? ನಿಮ್ಮನ್ನ ಹರ್ಟ್ ಮಾಡಿದ್ದಕ್ಕೆ ಸಾರಿ ರೀ. ನಮ್ಮಲ್ಲಿ ಸಾರಿ ಯಾಕೆ? ಇಲ್ಲ, ನಾನು ತಪ್ಪು ಮಾಡಿದೆ. ತಿಳಿದು ನಮ್ಮಿಬ್ಬರ ಮಧ್ಯ ಮತ್ತೊಬ್ರು ಬರೋ ಹಾಗೆ ಮಾಡಿದೆ. ನಮ್ಮ ಮಧ್ಯೆ ಮತ್ತೊಬ್ರ? ಯಾರು? ಮತ್ತೊಬ್ರು ಅಂದರೆ ಮನುಷ್ಯರಲ್ರಿ, ಗ್ಯಾಪ್. ನಿಮ್ಮ ನನ್ನ ಮಧ್ಯೆ ಒಂದು ಅಡ್ಡ ಗೋಡೆ ಎದ್ಬಿಟ್ಟಿತ್ತು. ಇವತ್ತಿಗೆ ಆ ಗೋಡೆ ಒಡೆದು ಹೋಯ್ತು. ಇನ್ಯಾವತ್ತೂ ನಿಮಗೆ ನೋವು ಮಾಡಲ್ಲ. ಅವನಿಗೆ ನೀನು ನೋವು ಕೊಡೋದಲ್ವೇ, ನೀನು ಅವನ್ನ ಬಿಟ್ಟು ಹೋಗೋ ಥರ ನಾವು ಮಾಡ್ತೀವಿ. ಏನಿದು ಯಾವತ್ತೂ ಇಲ್ಲದೆ ಇರೋದು ಗಂಗಾ ಮೇಡಮ್ಮು ಇವತ್ತು ಹೊಸ ಥರ ಮಾತಾಡ್ತಿದಾರಲ್ಲ. ಮೇಡಮ್ ಯಾವತ್ತೂ ಈಗ ಇರಲಿಲ್ವಲ್ಲ.
ನೀನು ನನಗೆ ನೋವು ಕೊಡಬೇಡ, ನಾನು ನಿಂಗೆ ನೋವು ಕೊಡಲ್ಲ. ಅಷ್ಟಕ್ಕೂ ಯಾಕೆ ನಾವು ಒದ್ದಾಡಬೇಕು? ಹ್ಯಾಪಿಯಾಗಿರೋಣ. ಹೌದು, ಹ್ಯಾಪಿಯಾಗಿರೋಣ. ಯಾವ ಗಲಾಟೆನೂ ಮಾಡ್ಕೊಳ್ದೆ ಸಂತೋಷವಾಗಿರೋಣ. ನಮಗೆ ಯಾರು ಬೇಡ. ನಿಮಗೆ ನಾನು, ನನಗೆ ನೀವು ಸಾಕು. ನಮ್ಮ ಮನೆಗೆ ಹೋಗೋಣ. ಗುಡ್ ಮಾರ್ನಿಂಗ್ ಮಾಮ್. ಅಯ್ಯೋ, ನಿತ್ಯ ಕಾಣಿಸ್ತಿಲ್ವಾ? ಅಂದ್ರೆ ಅನ್ಕೊಂಡ ಹಾಗೆ ಆಗಿದೆ. ರೂಮ್ಗೊಳಗೆ ಹೋಗಿ ನಿತ್ಯನ ನೋಡಿ ಶಾಕ್ ಆದ್ವಿ. ನಿತ್ಯ ಬಿಕ್ಕಿ ಬಿಕ್ಕಿ ಅಳ್ತಿದ್ಲು. ಅದೇನು ಅಂದ್ರೆ ಈ ಮದುವೆ ಆಗೋದು ಅವಳಿಗೆ ಇಷ್ಟ ಇಲ್ವಂತೆ. ಅವಳು ಜೈನ ಮರ್ತೋಗಿಲ್ವಂತೆ. ನಿತ್ಯ ಈಗ ಕಾಣ್ತಿಲ್ಲ ಅಂದ್ರೆ ಅವಳು ಮನೆ ಬಿಟ್ಟು ಹೋಗಿರ್ತಾಳೆ. ಜೈನ ಮರೆಯೋಕಾಗ್ದೆ ಎಲ್ಲೋ ದೂರ ಹೋಗಿರ್ತಾಳೆ. ಇನ್ಮೇಲೆ ಈ ಮನೆ ಕಡೆನೂ ಬರಲ್ಲ. ನಿಮ್ಮನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಬಾಯ್ ಅಮ್ಮ. ಬೆಳಿಗ್ಗೆ ಮದ್ವೆ ಇಟ್ಕೊಂಡು ರಾತ್ರಿ ನಿತ್ಯ ಯಾಕೆ ಹೋದ್ಲು? ನಿತ್ಯ ಇಲ್ಲ ಅಂತ ಗೊತ್ತಿದ ಮೇಲೂ ಗಂಗಾ ಜೈ ಜೊತೆ ಯಾಕೆ ಹೋದ್ಲು? ಸಮಥಿಂಗ್ ಈಸ್ ರಾಂಗ್. ತಂಗಿಗೇನಾದ್ರೂ ಪರವಾಗಿಲ್ಲ, ನನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋ ಸ್ವಾರ್ಥಿ ಅಲ್ಲ ಗಂಗಾ. ಏನೋ ಆಗಿದೆ. ಏನಾಗಿರುತ್ತೆ? ನೋಡಿದ್ಯಾ ಚಂದ್ರಿಕಾ? ಏನೋ ತಾಳಿ ಕಟ್ಟಿಸ್ಕೊಂಡು ಹೆಂಡತಿ ಥರ ಅವನ ಹೆಗ್ಲಿನ ಮೇಲೆ ತಲೆ ಇಟ್ಟು ಹೇಗೆ ಆರಾಮಾಗಿ ನಿದ್ದೆ ಮಾಡ್ತಾಳೆ. ಈಗ ಆರಾಮಾಗಿ ಮಲ್ಕೊಳ್ಳಿ ಬಿಡಿ. ಆಮೇಲೆ ಇವಳನ್ನ ಶಾಶ್ವತವಾಗಿ ನಾವು ನಿದ್ರೆ ಮಾಡ್ಸೋಣ. ಮನೆಗೆ ಬಂದ್ವಾ ರೀ? ಇಲ್ಲ, ಬರ್ಬೇಕಾದ ಪ್ಲೇಸ್ಗೆ ಬಂದ್ವಿ. ಇಲ್ಲಿ ಕರ್ಕೊಂಡು ಬಂದಿದ್ದಾನಲ್ಲ ಚಂದ್ರಿಕಾ. ಸಿಕ್ಬಿದ್ವಿ ಅನ್ಸುತ್ತೆ. ನಮ್ಮ ಕತೆ ಮುಗೀತು ರೀ. ಹಾ, ಇಳಿರಿ. ನಡೀರಿ. ಏನ್ರಿ? ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಡು ಬಂದ್ರಿ? ಗಾಬರಿ ಆಗ್ಬಿಡ್ವೆ. ಈ ಮದುವೆ ಕೆಲಸದಿಂದ ನೀನ್ ತುಂಬಾ ಸ್ಟ್ರೆಸ್ ಆಗಿದ್ಯಾ. ಜಸ್ಟ್ ರೆಗ್ಯುಲರ್ ಚೆಕಪ್ಸ್ ಅಷ್ಟೇ. ನೀನೇನೋ ಮದುವೆ ಕೆಲಸ ಮಾಡಿ ಸುಸ್ತಾಗಿದ್ಯಾ. ಹೊಟ್ಟೆಲಿರೋ ನಮ್ಮ ಬೇಬಿ ಹೇಗಿದೆ ಅಂತ ತಿಳ್ಕೊಬೇಕಲ್ವಾ? ಮೊದಲೇ ಚಿಕ್ಕ ಬೇಬಿ. ನಾನು ಒಳಗಡೆ ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನೀವಿಲ್ಲೇ ವೆಯ್ಟ್ ಮಾಡ್ತೀರಿ. ಕಮ್ ನಡಿ. ಏನಮ್ಮ ಜೈ ಹೀಗೆ ಮಾಡ್ತಿದ್ದಾನೆ? ನೀನ್ ಗಂಗಾ ಪ್ಲೇಸಿಗೆ ಇನ್ನೂ ಈಗ ಬಂದಿದ್ಯಾ? ಆಗ್ಲೇ ನಿನಗೆ ಟೆಸ್ಟು ಅಂತನಲ್ಲ. ಅಯ್ಯೋ ದೇವ್ರೆ, ಇದು ನಿಜವಾಗ್ಲೂ ಅಗ್ನಿ ಪರೀಕ್ಷೆ. ಟೆಸ್ಟಲ್ಲಿ ನೀನ್ ಪ್ರೆಗ್ನೆಂಟ್ ಅಲ್ಲ ಅಂತ ಜೈಗೆ ಗೊತ್ತಾಗ್ಬಿಟ್ರೆ ನೀನ್ ಸಿಕ್ ಬೀಳ್ತೀಯಮ್ಮ. ನೀನ್ ಸಿಕ್ಬಿದ್ರೆ ಬೀಳ್ತೀಯ. ಇದ್ರಲ್ಲಿ ನಮ್ಮನ್ ಮಾತ್ರ ಹೇಳಿಬೇಡಮ್ಮ, ನಿನಗೆ ಪುಣ್ಯ ಬರುತ್ತೆ.
ಮೇಡಮ್, ಮಾರ್ನಿಂಗ್ ಇಂದ ನಿಮ್ಮನ್ನ ಗಮನಿಸ್ತಾ ಇದ್ದೀನಿ. ನಿಮ್ಮ ಮುಖ ಹೊಸ ತರ, ಮಾತಲ್ಲೂ ಹೊಸ ತರ, ವರ್ತನೆಲ್ಲೂ ಹೊಸ ತರ ಇದೆ. ನೀವು ಯಾವಾಗಲೂ ಈಗ ಇರಲಿಲ್ಲ. ಸಾರ್ ಜೊತೆ ಕೂಡ ಈಗ ಬಿಹೇವ್ ಮಾಡಿಲ್ಲ. ನೀವು ನೀವೇನಾ ಅಂತ ನನಗೆ ಯಾಕೋ ಅನುಮಾನ ಬರ್ತಿದೆ. ಅಮ್ಮೋ, ಬೇರೆಯವರು ಬಿಡು, ಮೊದಲು ಈ ನಾಣಿಗೆ ಡೌಟ್ ಬರ್ತಿದೆ ಚಂದ್ರಿಕಾ. ಯಾರಿಗೆ ಸಿಕ್ಬಿದ್ರು ಪರವಾಗಿಲ್ಲ, ಈ ಬಲ್ಗೈ ಬಂಟಂಗ್ ಮಾತ್ರ ಸಿಕ್ಬಿಡ್ಬಾರ್ದು. ಒಂದು ಕ್ಷಣ ಕೂಡ ನಿಲ್ದೆ ಜೈ ಹತ್ರ ಹೇಳ್ಬಿಡ್ತಾನೆ. ನಿಮ್ಗೇನಾಯ್ತು ಮೇಡಮ್? ಯಾಕೆ ಹೀಗಿದ್ದೀರಾ? ನಿಮ್ಮ ಮಾತಲ್ಲಿ, ನೋಟದಲ್ಲಿ, ಬಿಹೇವಿಯರಲ್ಲಿ ಯಾಕೆ ಚೇಂಜ್ ಆಗಿದೆ? ಒಂದೇ ದಿನದಲ್ಲಿ ಇಷ್ಟು ವ್ಯತ್ಯಾಸ ಹೇಗೆ ಮೇಡಮ್? ಚಂದ್ರಿಕಾ, ಏನೋ ಒಂದು ಹೇಳಿ ಅವನ್ನ ಇಲ್ಲಿಂದ ಕಳಿಸೋಣ, ಇಲ್ದಿದ್ರೆ ಎಲ್ಲ ಹಾಳು ಮಾಡ್ತಾನೆ. ಹೇಳಿ ಮೇಡಮ್, ಏನು ಸಮಸ್ಯೆ? ನನ್ನ ಹತ್ರ ಹೇಳಿ. ಏನೋ ಹೇಳೋದು? ಹೇಳಿದ್ರೆ ನೀನೇನ್ ಮಾಡ್ತೀಯೋ? ಪ್ರತಿಯೊಂದಕ್ಕೂ ನಾನು ಹೇಳಿದ್ದೀನಿ ಅಂತ ಓಡ್ ಬರ್ತೀಯಲ್ಲ. ಆಗಲ್ಲ. ನೀನ್ ಪಿ ಎ ಆಗಿರೋ ಯಜಮಾನ್ಗೆ ತೋರ್ಸಕ್ ಬಂದ್ಯೋ, ನಮ್ ಜೈಗೆ ಹೇಳಿ ನಿನ್ನ ಕೆಲ್ಸದಿಂದ ಕಿತ್ತ ಹಾಕ್ತೀನಿ, ಹುಷಾರ್. ನಾನು ನಮ್ಮ ಮೇಡಮ್ ಹತ್ರ ಮಾತಾಡ್ತಿದ್ರೆ ಮಧ್ಯದಲ್ಲಿ ನೀವ್ಯಾಕೆ BP ಜಾಸ್ತಿ ಮಾಡ್ಕೋತಾ ಇದ್ದೀರಾ? ಏನೋ ನನ್ಗೆ BP ಇದೆ ಅಂತ ಎಲ್ರಿಗೂ ತಿಳಿಬೇಕಾ? ಒಂದ್ ಮೈಕ್ ತಗೊಂಡು ಊರಿಗೆಲ್ಲ ಹೇಳ್ಕೊಂಬಾ. ನಾನೇನು ಹೇಳಿಲ್ಲ. ನೀವೇ ನನಗೆ BP ಇದೆ ಅಂತ ಹೇಳ್ಕೊತಾ ಇದ್ದೀರಾ. ನಮ್ಗ್ ಯಾವ ರೋಗ ಇದ್ರೆ ನಿನಗೇನೋ? ನೀನೇನಾದ್ರೂ ಡಾಕ್ಟ್ರಾ? ಹೋಗ್ ಸುಮ್ನೆ. ಹೋಗ್ತೀನಿ ಬಿಡಿ. ಮೇಡಮ್, ನೀವು ಯಾಕೆ ಹೀಗಿದ್ದೀರೋ ನಂಗೆ ಗೊತ್ತಾಯ್ತು. ನಿಮ್ಮ ಪ್ರಾಬ್ಲಮ್ ಏನು ಅಂತ ನಂಗೆ ಗೊತ್ತಾಯ್ತು ಮೇಡಮ್. ನಿಮ್ಮ ಟೆನ್ಷನ್ ಎಲ್ಲ ಅವ್ರ ಬಗ್ಗೆನಾ ಮೇಡಮ್? ಅವ್ರು ತಿರುಗಿ ಬಂದ್ರೆ ಅಂತಾನೆ ಅಲ್ವಾ? ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನಾಣಿ ಅವ್ರೆ? ಇನ್ಯಾರು ಮೇಡಮ್? ಅವರೇ. ಅವ್ರಂದ್ರೆ ಯಾರು? ನಿಮ್ಮ ಅಕ್ಕ ಅವರು. ಇವನಿಗೆ ಇವಳು ನಿತ್ಯ ಅಂತ ಗೊತ್ತಾಗಿದೆ ರೀ. ಪೊಲೀಸ್ನವ್ರ ತರ ಕಂಡು ಹಿಡ್ದ ನೋಡಿ ಇವನು. ಸಾರಿ ಮೇಡಮ್, ಅವರು ನಿಮ್ಮ ಅಕ್ಕ ಅಲ್ಲ ಅಲ್ವಾ? ತಂಗಿ. ನೀವು ಟೆನ್ಷನ್ ಮಾಡ್ಕೊಂಡಿದ್ದು ನಿಮ್ಮ ತಂಗಿ ನಿತ್ಯ ಅವ್ರ ಬಗ್ಗೆ ಅಲ್ವಾ? ನಂಗೆ ಗೊತ್ತಿತ್ತು ಮೇಡಮ್, ನಿತ್ಯ ಅವ್ರು ಈಗ ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು. ಅವ್ರು ಈ ಮದುವೆ ಆಗಲ್ಲ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತಿತ್ತು. ಯಾಕಂದ್ರೆ ಅವ್ರಿಗೆ ಜೈ ಸರ್ ಅಂದ್ರೆ ಅತೀ ಪ್ರೇಮ. ಅಷ್ಟು ಈಸಿಯಾಗಿ ಮರ್ತು ಬಿಡ್ತಾರಾ? ನೀವೇನಾದ್ರೂ ಅಂದ್ಕೊಳ್ಳಿ ಮೇಡಮ್, ಅವರಷ್ಟು ಸುಲಭವಾಗಿ ನಂಬಕ್ಕಾಗಲ್ಲ. ನಂಬಿಸಿ ಮೋಸ ಮಾಡೋ ಜಾತಿ ಅವರು. ಮೊದಲಿಂದನೂ ಹಾಗೆ ಮೇಡಮ್. ದೊಡ್ಡ ಮಾಯಗಾತಿ, ಲೇಡಿ ಕಿಲಾಡಿ, ಕನ್ನಿಂಗ್ ಮೆಂಟಾಲಿಟಿ. ನಿಮ್ಮ ತಂಗಿಯಾಗಿ ತಪ್ಪಾಗಿ ಹುಟ್ಟಿದ್ದಾರೆ ಅವರು. ನಿಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಇನ್ನೂ ಎಷ್ಟು ಆಟ ಆಡ್ತಾರೋ ಅವರು. ಈಗಲೂ ಕೂಡ ನಿಮ್ಮಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನೋ ಆಟ ಆಡ್ತಾನೇ ಇರ್ತಾರೆ. ಅದಕ್ಕೆ ಏನು ಹೇಳದೆ ಓಡೋಗಿರೋದು ಮೇಡಮ್. ದಡ್ಡ ಇವನು. ನಿತ್ಯ ವಿಷಯನ ನಿತ್ಯಗೆ ಹೇಳ್ತಿದ್ದಾನೆ. ಇವನಿಗೆ ಈಗಲೇ ಒಂದು ಗತಿ ಕಾಣಿಸ್ತಾಳೆ. ನೀವೇನು ವರಿ ಮಾಡ್ಕೋಬೇಡಿ ಮೇಡಮ್, ನಿಮ್ಮ ಹಿಂದೆ ನಾನಿದ್ದೀನಿ. ಅವರೆಷ್ಟೇ ಭಯಂಕರ ಪ್ಲಾನ್ ಮಾಡಿದ್ರು ಸರಿ, ನಾನು ಬುದ್ಧಿ ಕಲಿಸ್ತೀನಿ. Stop it! ನಿತ್ಯ ಬಗ್ಗೆ ಏನ್ ಗೊತ್ತು ಅಂತ ಮಾತಾಡ್ತಾ ಇದ್ಯಾ? ನಿತ್ಯ ಯಾರು ಅಂತ ಗೊತ್ತಾ ನಿಂಗೆ? ನಿತ್ಯ ಎಂತವಳು ಗೊತ್ತಾ? ನಿತ್ಯ ಬಗ್ಗೆ ಅಮ್ಮ ಗಂಗಾ, ಗಂಗಾ ಸಮಾಧಾನನಮ್ಮ. ಅವನೇನೋ ಗೊತ್ತಿಲ್ಲದೆ ಮಾತಾಡ್ತಾನೆ, ಬಿಡು. ಆವೇಶ ಮಾಡ್ಕೋಬೇಡಮ್ಮ. ಇನ್ನೊಂದು ಸಲ ನನ್ನ ತಂಗಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಸರಿ ಇರಲ್ಲ ನಾಣಿ ಅವ್ರೆ. ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಫಾರ್ ಯು. ಏನು ನಾಣಿ, ಯಾಕಪ್ಪ ಅನಗತ್ಯ ವಿಷಯಕ್ಕೂ ಮೂಗು ತೂರಿಸೋದು? ನಿತ್ಯ ಗಂಗಾ ಅಕ್ಕ ತಂಗಿ, ಅವ್ರ ಮಧ್ಯೆ ಗಲಾಟೆ ತಂದಿಡ್ಬೇಡ. ಸರ್, ಸರಿ ಸರ್.
ಸಾರ್ ಒಳಗಡೆ ಕರೀತಿದ್ದಾರೆ, ಬನ್ನಿ. ಶಾಸ್ತ್ರಿಗಳೇ, ದೇವ್ರ ದಯೆಯಿಂದ ನಮ್ಮ ಕುಟುಂಬ ನೆಮ್ಮದಿಯಾಗಿದೆ. ಗಂಗಾ ತಾಯಿ ಆಗ್ತಿದ್ದಾಳೆ. ನಮ್ಮ ವಂಶಕ್ಕೆ ಇನ್ನೊಂದು ವಂಶದ ಕುಡಿ ಬರ್ತಾ ಇದೆ. ನಮ್ಗೀಗ ಯಾವ ಕಷ್ಟನೂ ಇಲ್ಲ. ಆರ್ತಿ ಆರೋಗಿದೆಯಲ್ಲ ಶಾಸ್ತ್ರಿಗಳೇ? ಅಖಂಡ ದೀಪ ಇದ್ದಕ್ಕಿದ್ದ ಹಾಗೆ ಜೋರಾಗ್ತಾ ಇದೆಯಲ್ಲ? ಆ ಅಖಂಡ ದೀಪ ನಿಮ್ಮ ವಂಶದ ಶಾಪಕ್ಕೆ ಸಂಕೇತನಮ್ಮ. ಆರತಿ ಆರೋಗಿದೆ ಅಂದರೆ ನಿಮ್ಮನೆ ದೀಪಕ್ಕೆ ಏನೋ ಅಪಾಯ ಆಗತ್ತೆ ಅನ್ನೋದಕ್ಕೆ ಸೂಚನೆ. ಏನ್ ಹೇಳ್ತಾ ಇದ್ದೀರಾ ಶಾಸ್ತ್ರಿಗಳೇ? ನಮ್ಮ ಮನೆ ದೀಪ ಗಂಗಾಗೆ ಅಪಾಯನ? ಹೌದಮ್ಮ, ನಿಮ್ಮ ವಂಶದ ಶಾಪಕ್ಕೆ ಸಂಕೇತ ಆಗಿರೋ ಅಖಂಡ ದೀಪ ಕೂಡ ಅದನ್ನೇ ಹೇಳ್ತಾ ಇದೆ. ನಮ್ಮ ಮನೆ ಶಾಪ ಮುಗ್ದೋಗಿದೆಯಲ್ಲ ಶಾಸ್ತ್ರಿಗಳೇ? ನಿತ್ಯ ಸತ್ತೋಗಿದ್ದಾಳಲ್ಲ? ಯಾರು ಹೇಳಿದ್ದಾರಮ್ಮ ಶಾಪ ಹೋಯ್ತು ಅಂತ? ನಿತ್ಯ ಸತ್ತೋಗಿದ್ದಾಳೆ ಅಂತ ಯಾರು ಹೇಳಿದ್ರು? ಶಾಪ ಹೋಗಿಲ್ಲ, ನಿತ್ಯ ಬದುಕೇ ಇದ್ದಾಳೆ. ನಿತ್ಯ ಸಜೀವವಾಗೇ ಇದ್ದಾಳೆ. ಶಾಪ ಕೂಡ ಹಾಗೇ ಇದೆ. ವಿಧಿ ನಿಮ್ಮ ವಂಶನ ಬೇಟೆ ಆಡ್ತಿದೆ. ಪ್ರಮಾದದ ರೂಪದಲ್ಲಿ ಗಂಗಾನ ಬಲಿ ತಗೊಳ್ತಾ ಇದೆ. ಏನ್ ಶಾಸ್ತ್ರಿಗಳೇ ನೀವು ಹೇಳ್ತಾ ಇರೋದು? ನಿತ್ಯ ಸತ್ತೋಗಿದ್ದಾಳೆ? ಇಲ್ಲಮ್ಮ, ನಿತ್ಯ ಬದುಕಿದ್ದಾಳೆ. ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ಯಾರನ್ನ ನೋಡಿದ್ರೋ ಏನೋ, ನಿತ್ಯ ಸತ್ತೋಗಿದ್ದಾಳೆ ಅಂತ ಗಂಗಾನೇ ನಮ್ಮ ಹತ್ರ ಹೇಳಿದಾಳೆ. ನಿಜವಾಗ್ಲೂ ಇಬ್ಬರನ್ನು ನಾನು ನೋಡಿದ್ದೀನಮ್ಮ. ನಿತ್ಯ ಬದುಕಿದ್ದಾಳೆ. ಅವಳ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ. ಆದರೆ ಗಂಗಾ ಅಪಾಯದಲ್ಲಿದ್ದಾಳೆ. ಶಾಪ ಅವಳನ್ನ ಬೇಟೆ ಆಡ್ತಿದೆ. ಇದು ನಾನು ಹೇಳ್ತಿರೋದಲ್ಲ, ಸಾಕ್ಷಾತ್ ಆ ಅಖಂಡ ದೀಪ ಹೇಳ್ತಾ ಇದೆ. ಮೃತ್ಯು ಮುಂದೆ ಗಂಗಾ ಇದ್ದಾಳೆ, ಇದು ಸತ್ಯ. ಭಗವಂತ, ನಮ್ ಗಂಗಾಗಿ ಏನು ಆಗ್ಬಾರ್ದು, ಏನು ಆಗ್ಬಾರ್ದು. ಅವಳನ್ನ ಹೇಗಾದ್ರೂ ಕಾಪಾಡ್ಕೋಬೇಕು. ಅಮ್ಮ ಗಂಗಾ,